ಶ್ರೀ ಗುರುಭ್ಯೋ ನಮಃ. ಅನುಭೋದಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಈ ವಾರದ ಶ್ಲೋಕ ಹೀಗಿದೆ: ಶಾಂತಿಶ್ಚೇತ್ ಕವಚೇನ ಕಿಂ ಕಿಮರಿದಿ ಕ್ರೋಧೋಸ್ತಿ ಚೇದ್ದೇಹಿನಾಂ ಜ್ಞಾತಿಶ್ಚೇದನಲೇನ ಕಿಂ ಯದಿ ಸುಹೃತ್ ದಿವ್ಯವಿಷದೈ ಕಿಂ ಫಲಂ ಕಿಂ ಸತ್ಪೈರ್ಯದಿ ದುರ್ಜನಾಃ ಕಿಮುದನೈರ್ವಿದ್ಯಾನವದ್ಯಾ ಯದಿ ವ್ರೀಡಾ ಚೇತ್ ಕಿಮು ಭೂಷಣೈಃ ಸುಕವಿತಾ ಯದ್ಯಸ್ತಿ ರಾಜ್ಯೇನ ಕಿಂ. ಈ ಶ್ಲೋಕದ ಪದಚ್ಛೇದ ಹೀಗಿದೆ: ಶಾಂತಿ ಚೇತ್ ಕವಚೇನ ಕಿಂ ಕಿಂ ಅರಿಭಿಃ ಕ್ರೋಧಃ ಅಸ್ತಿ ಚೇತ್ ದೇಹಿನಾಂ ಜ್ಞಾತಿ ಚೇತ್ ಅನಲೇನ ಕಿಂ ಸುಹೃತ್ ಯದಿ ದಿವ್ಯ ಔಷಧೈಃ ಕಿಂ ಫಲಂ ಕಿಂ ಸರ್ಪೈಃ ಯದಿ ದುರ್ಜನಾಃ ಕಿಂ ಧನೈಃ ವಿದ್ಯಾ ಅನವದ್ಯಾ ಯದಿ ವ್ರೀಡಾ ಚೇತ್ ಕಿಂ ಭೂಷಣೈಃ ಸುಕವಿತಾ ಯದಿ ಅಸ್ತಿ ರಾಜ್ಯೇನ ಕಿಂ. ಅಸ್ಯ ಶ್ಲೋಕಸ್ಯ ಸಂಸ್ಕೃತ ಸರಳಾರ್ಥಃ ಏವಮಸ್ತಿ: ಯದಾ ಕ್ಷಾಂತಿಃ ಅಸ್ತಿ ತದಾ ಕವಚೇನ ಕಿಂ ಉಪಯೋಗಃ ಇತಿ. ಯದಾ ದೇಹಿನಾಂ ಕ್ರೋಧಃ ಅಸ್ತಿ ಚೇತ್ ಅರಿಭಿಃ ಕಿಂ ಕ್ರೋಧಃ ಏವ ಅರಿಃ ಭವತಿ ಇತಿ. ಯದಾ ಜ್ಞಾತಿಃ ಅಸ್ತಿ ತದಾ ಅನಲೇನ ಕಿಂ. ಯದಾ ಸುಕೃತ್ ಅಸ್ತಿ ತದಾ ದಿವ್ಯ ಔಷಧೈಃ ಕಿಂ ಫಲಂ. ಯದಾ ದುರ್ಜನಾಃ ಸರ್ಪಾಃ ಇವ ಸಂತಿ ತದಾ ಧನೈಃ ಕಿಂ. ಯದಾ ವಿದ್ಯಾ ಅನವದ್ಯಾ ಅಸ್ತಿ ತದಾ ಧನೈಃ ಕಿಂ ಇತಿ. ಯದಾ ವ್ರೀಡಾ ಅಸ್ತಿ ತದಾ ಭೂಷಣೈಃ ಕಿಂ. ಯದಾ ಸುಕವಿತಾ ಅಸ್ತಿ ತದಾ ರಾಜ್ಯೇನ ಕಿಂ ಇತಿ. ಈ ಶ್ಲೋಕದ ಸರಳ ಕನ್ನಡ ಅರ್ಥ ಹೀಗಿದೆ: ಸಹನೆ ಇದ್ದರೆ ಮತ್ತೇಕೆ ರಕ್ಷಣೆಗಾಗಿ ಬಲವಾದ ಕವಚ ಬೇಕು? ದೇಹದಲ್ಲಿ ಕ್ರೋಧವಿದ್ದರೆ ಹೊರಗಿನ ಶತ್ರುಗಳೇ ಯಾಕೆ? ಬಂಧುಗಳು ಇದ್ದರೆ ಬೆಂಕಿಯ ಭಯವೇನು, ಹಾನಿಯೇನು? ನೋಡಿ, ಅಂದರೆ ಕೆಲವೊಮ್ಮೆ ಬರೀ ನಮ್ಮ ಜೀವನದಲ್ಲ, ಭರ್ತೃಹರಿಯ ಜೀವನದಲ್ಲೂ ಬಂಧುಗಳು ಶತ್ರುಗಳಿಗಿಂತ ಹೆಚ್ಚಾಗಿ ಕಾಡಿಸ್ಬಿಟ್ಟಿದ್ದಾರೆ, ತೊಂದರೆ ಕೊಟ್ಟಿದ್ದಾರೆ ಅನ್ನೋದು ಈ ವಾಕ್ಯದಿಂದ ತಿಳಿದು ಬರುತ್ತೆ. ಏನು ಮಾಡಲಿಕ್ಕಾಗಲ್ಲ, ಎಲ್ಲ ಕಾಲದಲ್ಲೂ ಇದ್ದದ್ದೇ. ಒಳ್ಳೆಯ ಬಂಧಗಳು, ಕೆಟ್ಟ ಬಂಧಗಳು, ಎಲ್ಲ ರೀತಿಯ ಬಂಧುಗಳು ಇದ್ದೇ ಇರ್ತಾರೆ. ಇಲ್ಲಿ ಬೆಂಕಿಗಿಂತ ಬಂಧುಗಳೇ ತುಂಬ ಅಪಾಯಕಾರಿ. ಬಂಧುಗಳನ್ನೇ ಸಹಿಸ್ಕೊಂಡ್ಬಿಟ್ರೆ ಬೆಂಕಿ ಭಯ ಎಲ್ಲಿಂದ ಅನ್ನೋದು ಭರ್ತೃಹರಿಯ ಮಾತು. ನಂಬಿಗಸ್ತ ಸ್ನೇಹಿತನಿದ್ದರೆ ಔಷಧಿಗಳಿಂದ ಫಲವೇನು? ಪ್ರೀತಿ, ವಾತ್ಸಲ್ಯ ಇವೇ ನಿಜವಾದ ಔಷಧಗಳು. ಎಷ್ಟೊಂದು ಸಾರಿ ವೈದ್ಯಕೀಯ ಔಷಧಗಳಿಂದ ಗುಣವಾಗಲಾರದಂತಹ ಕಾಯಿಲೆಗಳು ಮನೆಯವರ ಪ್ರೀತಿಯಿಂದ ಅಥವಾ ಒಳ್ಳೆಯ ಸಹವಾಸದಿಂದ, ಸಂತೋಷದಿಂದ ಗುಣ ಆಗ್ಬಿಡ್ತವೆ. ಒಳ್ಳೆಯ ಮಾತೆ ನಿಜವಾದ ಔಷಧಿ ಅನ್ನೋದನ್ನು ಸಹ ಭರ್ತೃಹರಿ ಹೇಳ್ತಾ ಇದ್ದಾನೆ. ದುಷ್ಟ ಜನರೇ ಸುತ್ತಲಿದ್ದರೆ ಮತ್ತೇಕೆ ವಿಷ ಸರ್ಪಗಳ ಬಗ್ಗೆ ಭಯಪಡಬೇಕು? ಅಂದರೆ ಸರ್ಪಗಳಿಗಿಂತ ಈ ದುಷ್ಟ ಜನರೇ ಅತ್ಯಂತ ಕೆಟ್ಟವರು, ಹಾನಿಕಾರಕರು ಅನ್ನೋದನ್ನು ಭರ್ತೃಹರಿ ಹೇಳ್ತಾ ಇದ್ದಾರೆ. ನಿಷ್ಕಳಂಕವಾದ ವಿದ್ಯೆ ಇದ್ದರೆ ಸಂಪತ್ತಿನ ಅಗತ್ಯವೇನು? ವಿದ್ಯೆ ಇದೆ ಎಂದ ಮಾತ್ರಕ್ಕೆ ಹಣ ಬೇಡ ಅಂತಲ್ಲ, ಆದರೆ ಸರಿಯಾದ ವಿದ್ಯೆ ಇದ್ದರೆ, ನಮಗೆ ಕಾಲಕ್ಕೆ ತಕ್ಕದಾದ ಅಥವಾ ಸ್ಥಳಕ್ಕೆ ತಕ್ಕದಾದ ವಿದ್ಯೆ ಇತ್ತು ಅಂದರೆ ಅದು ಸಂಪತ್ತಿಗಿಂತಲೂ ಶ್ರೇಷ್ಠವಾದದ್ದು ಅನ್ನುವಂಥದ್ದು ಈ ಮಾತಿನ ಅರ್ಥ. ವಿನೀತತೆಯ ಗುಣವಿದ್ದರೆ ಆಭರಣಗಳೇಕೆ? ಎಲ್ಲ ಆಭರಣಗಳಿಗಿಂತ ಶ್ರೇಷ್ಠವಾದ ಆಭರಣ ವಿನೀತತೆ ಅಂತ ಹೇಳ್ಬಿಟ್ಟು ಭರ್ತೃಹರಿ ಈ ಮೂಲಕ ತಿಳಿಸ್ಕೊಡ್ತಾ ಇದ್ದಾನೆ. ಒಳ್ಳೆಯ ಕಾವ್ಯ ಸಾಹಿತ್ಯ ಜ್ಞಾನ, ರಚನೆಯ ಮಾಡುವಂಥ ಸಾಮರ್ಥ್ಯ ಇದ್ದರೆ ರಾಜಸಿಂಹಾಸನಕ್ಕೆ ಆಸೆ ಏಕೆ? ಅಂದರೆ ಕವಿಗಳಿಗೆ ಎಲ್ಲರೂ ಒಂದು ಮಾತಿದೆ ಅಲ್ವಾ, ಸ್ವರಾಜ್ಯ ಪೂಜ್ಯತೆ ರಾಜ ವಿದ್ವಾನ್ ಸರ್ವತ್ರ ಪೂಜ್ಯತೆ. ರಾಜ ಆಗಿದ್ದರೆ ನೀವು ನಿಮ್ಮ ರಾಜ್ಯದಲ್ಲಿ ಮಾತ್ರ ಗೌರವಿಸಲ್ಪಡ್ತೀರಾ. ಅದೇ ನೀವು ಒಬ್ಬ ವಿದ್ವಾಂಸನಾಗಿದ್ದರೆ, ಕವಿಯಾಗಿದ್ದರೆ ಎಲ್ಲರೂ ಕವಿತೆಯನ್ನು ಯಾವ ದೇಶ ಕಾಲಗಳಲ್ಲಾದರೂ ಕೂಡ ನೀವು ಮೆಚ್ಚುಗೆಗೆ ಒಳಗಾಗ್ತೀರಾ. ಆದ್ದರಿಂದ ರಾಜತ್ವಕ್ಕಿಂತ ಕವಿತ್ವ ಶ್ರೇಷ್ಠವಾದದ್ದು, ಇದರಲ್ಲಿ ಯಾವುದೇ ಅನುಮಾನ ಇಲ್ಲ. ನನಗಂತೂ ನಾನು ಇದನ್ನು ಸಂಪೂರ್ಣವಾಗಿ ಒಪ್ಕೊಳ್ತೀನಿ. ಕೆಲವೊಬ್ಬರಿಗೆ ಇದು ಒಪ್ಪಿಗೆ ಆಗದೆ ಇರ್ಬೋದು. ಸತ್ಯ ಏನು? ರಾಜ್ಯತ್ವಕ್ಕಿಂತ ಕವಿತ್ವ ಶ್ರೇಷ್ಠವಾದದ್ದು. ಈ ಶ್ಲೋಕ ಕೊಡ್ತಕ್ಕಂಥ ನೀತಿ ಏನು? ಸಹನೆ ನಿಜವಾದ ಕವಚ, ಸ್ನೇಹ ಪರಿಪೂರ್ಣ ಔಷಧ, ವಿದ್ಯೆ ನಿಜವಾದ ಸಂಪತ್ತು, ಲಜ್ಜೆ ಅಂದರೆ ವಿನೀತತೆ ಉತ್ತಮವಾದ ಆಭರಣ, ಉತ್ತಮ ಸಾಹಿತ್ಯ ಅಮೂಲ್ಯವಾದ ಐಶ್ವರ್ಯ, ಅಮೂಲ್ಯವಾದ ಅಧಿಕಾರ ಅಂತ ಕೂಡ ಹೇಳಬಹುದು. ಇದು ಈ ಶ್ಲೋಕದ ಅರ್ಥ ಆಗಿತ್ತು. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ.
ಧನ್ಯವಾದಗಳು.